ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ನಮ್ಮ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ಬೋದು, ಈಗಿರ್ತಕ್ಕಂಥ ಕಾಂಗ್ರೆಸ್ಸು ಬಿ ಜೆ ಪಿಲಿರ್ತಕ್ಕಂಥ ಎಲ್ಲ ಮುದಿಯರು ಅಂತೀನಿ ನಾನು ಇವ್ರನ್ನ. ಯಾಕೆಂದರೆ ಇವ್ರಿಗೆ ಕಾಮನ್ ಸೆನ್ಸೇ ಇಲ್ಲ. ಈ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಎಮ್ ಎಲ್ ಎಗಳು, ಎಂ ಪಿಗಳು ಏನಕ್ಕೆ ಬೇಕು, ಕೆಲಸವಿಲ್ಲ ಅಂತ. ಇವರೇ ಒಂದು ಮನಸ್ಸಲ್ಲಿ ಅಂದ್ಕೋಬೇಕು, ನಾನು ಈ ಥರದ ಕೆಲಸ ಮಾಡಲಿಲ್ಲ ಹಂಗಂದರೆ ನಾನು ಯಾಕೆ ಎಮ್ ಎಲ್ ಎ ಆಗಬೇಕು ಅಂತ. ಅದಿಲ್ಲವೇ ಇಲ್ಲ. ಏನು ಯಾವ ಎಮ್ ಎಲ್ ಎಗೂ ಆ ಭಾವನೆಗಳು ಇಲ್ಲ. ಎಲ್ಲ ಏನು ಗೊತ್ತಾ, ನೀನು ಎಷ್ಟು ಕೋಟಿ ಮಾಡಿದೀಯ, ನಾನು ಇಷ್ಟು ಕೋಟಿ ಮಾಡ್ತೀನಿ ಅಂತ ಹೇಳ್ಕೊಂಡೆ ಕೋಟಿ ಮಾಡೋಕ್ಕೆ ಬಂದಿರೋಂಥ ಬರ್ತಕ್ಕಂಥ ಎಮ್ ಎಲ್ ಎಗಳು. ಯಾರಿಗೆ ಇಷ್ಟೊಂದು ದುರಾಸೆ ಇರ್ತದೋ ಇಂಥವರೆಲ್ಲ ಯಾಕೆ ಬರ್ತಾರೆ ರಾಜಕೀಯಕ್ಕೆ ಬರೋವಂಥವ್ರು ಯಾವ ರೀತಿ ಇರಬೇಕು ಅಂದರೆ ಸೇವಾ ಮನೋಭಾವನೆ ಇರೋವಂಥವ್ರು. ಸೇವಾ ಮನೋಭಾವನೆ ಇಲ್ಲ ಯಾರ ಹತ್ರನೂ. ಬಿ ಜೆ ಪಿಯವ್ರ ಹತ್ರನೂ ಇಲ್ಲ, ಕಾಂಗ್ರೆಸ್ ಅವ್ರ ಹತ್ರ ಇಲ್ಲ, ದಳದವ್ರ ಹತ್ರನೂ ಇಲ್ಲ. ಇದ್ದಾರೆ ಎಷ್ಟು ಬೆರಳೆ ಎಣಿಕೆ ಎಷ್ಟು ಜನ, ಎಲ್ಲ ಪಕ್ಷದಲ್ಲಿ ಇಬ್ಬಿಬ್ಬರು 3 ಜನ ಸಿಗ್ಬೋದು ಅಷ್ಟೇ. ಅವ್ರನ್ನೂ ಕೂಡ ಈ ಜನ ಸರಿಯಾಗಿ ಆಯ್ಕೆ ಮಾಡಲ್ಲ. ಅವನು ಎಷ್ಟು ಕಳ್ಳನಾದ್ರೂ ಅಷ್ಟು ಜಾಸ್ತಿ ಈ ಜನರು ಕಳ್ಳನ್ನೇ ಆಯ್ಕೆ ಮಾಡ್ತಾರೆ, ಸುಳ್ಳನ್ನೇ ಆಯ್ಕೆ ಮಾಡ್ತಾರೆ, ಮೋಸಗಾರನ್ನೇ ಆಯ್ಕೆ ಮಾಡ್ತಾರೆ. ನಮ್ಮ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೊಡ್ಡ ಭ್ರಷ್ಟ ಅಂತ ಅನ್ಕೋತೀನಿ ನಾನು. ಈಗ ದೊಡ್ಡ ಭ್ರಷ್ಟ ಅಂದರೆ 14 ಸೈಟು ಮೂಢ ಹಗರಣ ಮಾಡಿದ್ದು, 14 ಸೈಟು ದೊಡ್ಡ ಹಗರಣ ಇದು. ಯಾಕೆಂದರೆ ಅವರು 40 ವರ್ಷದಲ್ಲಿ ಮಾಡದಿರ್ತಕ್ಕಂಥದ್ದನ್ನ ಒಂದೇ ವರ್ಷದಲ್ಲಿ ಮಾಡಿಬಿಟ್ರು. ಏನು 65 ಕೋಟಿ ಕೊಡಿ ನನಗೆ, ನಾನು ಬಿಟ್ಟು ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಂಥ ಸಿದ್ದರಾಮಯ್ಯನವ್ರನ್ನ, ಅವರಿಗೆ ಮಾನ ಮರ್ಯಾದೆ ಗೌರವ ಶ್ರದ್ಧೆ ಏನಾದ್ರು ಇದೆಯಾ ಅವ್ರಿಗೆ? ಇಲ್ಲ, ನಾನು ಈ ಥರದ್ದೊಂದು ತಪ್ಪಾಗಿದೆ, ಈ ತಪ್ಪನಿಗೆ ನಾನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಅವರ ಮಾತೇ ಆಡಲಿಲ್ಲ. ಈ ಥರ ವಿಷಯವಾಗಿ ನಾನು ಹೇಳ್ತಾ ಇದ್ದೀನಿ, ಮುಂಬರುವ ಎಲೆಕ್ಷನ್ನಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ಜನರಿಗೆ ನಾನು ಒಂದು ಕಳಕಳಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, 25ರಿಂದ 30 ವರ್ಷ ಇರಬೇಕು ಒಬ್ಬ ಎಮ್ ಎಲ್ ಎಗೆ. ಎಷ್ಟು ವರ್ಷ? 25ರಿಂದ 30 ವರ್ಷದೊಳಗಡೆ ಇರ್ತಕ್ಕಂಥ ಎಮ್ ಎಲ್ ಎನಿಗೆ, ಹೊಸ ಎಮ್ ಎಲ್ ಎಗಳು ಯಾರು ಎಲ್ಲ ಹುಡುಗರುಗಳು ಬರ್ತಾರಂತ ಆ ಥರ ಇರಬೇಕು ಅವರು. ಆ ಥರ ಆಯ್ಕೆ ಮಾಡಿದ್ರೆ ಒಂದು ವೇಳೆ ಆಸೆ ಕಮ್ಮಿ ಆಗ್ಬೋದೋ ಏನು ಅಂತ ನನ್ನ ಭಾವನೆ. ಯಾಕೆಂದರೆ ಎಕ್ಸಾಂಪಲ್ಗೆ ಬಿ ಜೆ ಪಿನಲ್ಲಿ ಧೀರಜ್ ಮುನರಾಜ್ ಅಂತೇಳಿ, ಮತ್ತು ಇನ್ನೊಂದು JDS ಒಬ್ಬ ಕಲಬುರ್ಗಿನೋ ಎಲ್ಲೋ ಗೆದ್ದಿರ್ತಾರೆ, ಆ ಬೌಂಡ್ರಿನಲ್ಲಿ ಒಬ್ಬ, ಅವ್ರ ಹೆಸರು ಬರ್ತಾ ಇಲ್ಲ, ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆ ಥರ ಏಜ್ ಇರಬೇಕು. ದೇಶಕ್ಕಾಗಿಲ್ಲ, ರಾಜ್ಯಕ್ಕಾಗಿ ಚರ್ಚೆ ಮಾಡೋನಿರಬೇಕು. ಇಲ್ಲ ಅವನ ಕ್ಷೇತ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು, ಅದು ಸುತ್ತರಿಬೇಕು. ಅವ್ರಿಗೆ ಕ್ಷೇತ್ರ ಎಷ್ಟಾಗಲ ಇದೆ ಅಂತಲೇ ಗೊತ್ತಿರಲ್ಲ. ಹಿಂದುಗಡೆ ತಿರುಗಿ ನೋಡ್ಬಿಟ್ಟು ಪಕ್ಕದಲ್ಲಿರೋರು ಕೇಳ್ತಾರೆ ಸಿದ್ದರಾಮಯ್ಯನಂತವ್ರು. ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ ಈಗ ಅವ್ರ ಏರಿಯಾ ಎಷ್ಟಾಗಲ ಇದೆ ಹಂಗಂತ. ಎಲ್ಲ ಏರಿಯಾಕ್ಕೆ ಹೋಗವ್ರ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 224 ಎಮ್ ಎಲ್ ಎ ಕ್ಷೇತ್ರಗಳನ್ನೀಗ ನೋಡವ್ರ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಹೇಳಿ? ಅವ್ರು ಮುಖ್ಯಮಂತ್ರಿ ಆದಮೇಲೆ ಇನ್ನೇನಿದೆ, ಇನ್ಯಾಕೆ ನೋಡಬೇಕು? 24 ಕ್ಷೇತ್ರಗಳನ್ನೀಗ ನೋಡ್ಕೊಂಡು ಬರ್ತಕ್ಕಂಥವನ್ನೀಗ ನೀವು ಮುಖ್ಯಮಂತ್ರಿ ಮಾಡಬೇಕು. ಮೊದಲೇ ಗೊತ್ತಿರಬೇಕು ಅವನಿಗೆ 24 ಕ್ಷೇತ್ರನೀಗ ಅವನು ಅರ್ಥಕೊಂಡಿರಬೇಕು. ಮತ್ತು ಬಿ ಜೆ ಪಿನಲ್ಲಿ ಮುಂಬರುವ ಎಲೆಕ್ಷನ್ನಲ್ಲಿ ನಾನು ಹೇಳ್ತಾ ಇರೋದು, ಮುಂಬರುವ ಎಲೆಕ್ಷನಲ್ಲಿ ಬಿ ಜೆ ಪಿ ಆಗಿರಲಿ, ಜನತಾದಳ ಆಗಿರಲಿ, ಎಲ್ಲ ಎಂಥವ್ರನ್ನ ಆಯ್ಕೆ ಮಾಡಿ. ಹೇಗಂದರೆ ಚಿಕ್ಕ ಹುಡುಗರನಿಗೆ ಆಯ್ಕೆ ಮಾಡಿ. ಒಂದು ವೇಳೆ ಅದನ್ನು ಒಂದು ನಾವು ತಿಳ್ಕೊಬೇಕು ಅಂತಂದರೆ ಹೆಂಗಂದರೆ, ಮುಂಬರುವ ಎಲೆಕ್ಷನ್ನಲ್ಲಿ ಬಿ ಜೆ ಪಿಯವರು ಗ್ಯಾರಂಟಿಯಾಗಿ ಏನು ಗೊತ್ತಾ, ಎಲ್ಲ ಬೇರೆ ಏರಿಯಾದಲ್ಲೆಲ್ಲ ಮಂತ್ರಿ ಆಗದಿದ್ದವನ್ನೆಲ್ಲ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದೊಂದು ನಂಬಿಕೆ ಇದೆ ನನಗೆ. ಅದೇ ಥರ ಕಾಂಗ್ರೆಸ್ಸಲ್ಲಿ ಮತ್ತು ಬಿ ಜೆ ಪಿನಲ್ಲಿ ಮಾಡಿದ್ರೆ, ಒಂದು ವೇಳೆ ರಾಜ್ಯದ ಅನಾಹುತಗಳು ಈ ಥರ ಯಾವುದು ಮೊನ್ನೆ ಅಬ್ಕಾರಿ ಇಲಾಖೆಯಲ್ಲಿ ಮಾಡೋರಲ್ಲ, 500 ಕೋಟಿನೋ 600 ಕೋಟಿನೋ ಕತೆ ಹೇಳ್ತಾರೆ. ಆದರೆ ಮಾತ್ರ ಅವರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ.
ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ, ಬಿ ಜೆ ಪಿ ಪಕ್ಷ ಆಗಲಿ, ಎಲ್ಲರೂ ಅಷ್ಟೇ. ಇವ್ರು ಅವ್ನು ತೋರಿಸ್ತಾರೆ, ಇವ್ನು ತೋರಿಸ್ತಾರೆ. ಇವ್ರನ್ನೆಲ್ಲರನ್ನೂ ಏನು ಗೊತ್ತಾ, ಒದ್ದು ಒಳಗಾಕೋಂಥ ಒಬ್ಬ ಧೀಮಂತ ನಾಯಕ ಬರಬೇಕು. ಏನಂತ, ಒಬ್ಬ ಧೀಮಂತ ನಾಯಕ ಬಂದರೆ ಇದು ಸಾಧ್ಯ ಆಗುತ್ತೆ. ಯಾವ ರೀತಿ ಅಂದರೆ, ನಮ್ಮ ಯೋಗಿ ಆದಿತ್ಯನಾಥ್ ರೀತಿ ಇರಬೇಕು. ಅವ್ರು ಕರೆಕ್ಟ್ ಏಜು, ಕರೆಕ್ಟ್ ಮುಖ್ಯಮಂತ್ರಿ ಏಜು ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿನೂ ಆಗಬಾರ್ದು. ಇನ್ನೇನೇ ಅಮ್ಮಮ್ಮ ಅಂದರೆ ಇನ್ನೊಂದೇ ಒಂದು ಸತಿನ 2 ಸತಿನ ಮುಖ್ಯಮಂತ್ರಿ ಆಗಬೇಕು. ಆಮೇಲೆ ಕೇಂದ್ರ ರಾಜಕಾರಣಕ್ಕೆ ಹೋಗಬೇಕು, ಅಲ್ಲಿ ಒಂದಷ್ಟು ಕೆಲಸ ಮಾಡಬೇಕು. ಆಮೇಲೆ ಅವರು ಬೇರೆ ಬೇರೆ ಇದನ್ನು ಮಾಡ್ಕೋಬೇಕು ವಿನಃ. ಅದು ಬಿಟ್ಟರೆ ಈ ಥರ ಎಲ್ಲ ಏನೋ ಸಿದ್ದರಾಮಯ್ಯನಂಗೆ 80 ಆದ್ರೂ ಇನ್ನೂ ನಾನೇ ಮುಖ್ಯಮಂತ್ರಿ ನಂಗೆ ಇರಬಾರ್ದು. 60 ಆಯ್ತಾ ಇದ್ದಾಗೇ ಏನು ಗೊತ್ತಾ, 60ಕ್ಕೆ ಮುಖ್ಯಮಂತ್ರಿ ಕೆಲಸ ಮುಗ್ದೋಗ್ಬಿಡ್ಬೇಕು. ಯಾಕೆಂಗಂತಂದರೆ 60ರ ಮೇಲೆ ಇದ್ದರೆ ಅವ್ನಿಗೇನೂ ಗೊತ್ತಿಲ್ಲ ಅಂತಾನೆ. ಯಾಕೆಂದರೆ ಜನ್ರೇಷನ್ ಚೇಂಜ್ ಆಗ್ತಾ ಇದ್ದಾರೆ. ಆ ಜನ್ರೇಷನ್ ಜೊತೆ ಹೋಗ್ಬೇಕು ನಾವು. ಜನ್ರೇಷನ್ ಜೊತೆ ಯಾಕೆ ಹೋಗಲ್ಲ ಇವರು? ಜನ್ರೇಷನ್ ನಮಗೇನು ಕೇಳ್ತಾ ಇದ್ದಾರೆ ಅಂತ ಇಲ್ಲ. ಇದೇನು 5 ಬೀಸ್ ಕೇಳಿದ್ರು ಅವರು? ಇಲ್ಲ. ಇವ್ರು 5 ಬೀಸ್ ಕೊಟ್ಬಿಟ್ಟು ಫ್ರೀ 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 ಅಂದ್ಬಿಟ್ಟು ನಾನೇನೋ ಮಾಡಿದ್ದೀನಿ, ಏನೋ ಉದ್ಧಾರ ಮಾಡಿದ್ದೀನಿ. ಏನಪ್ಪ ಉದ್ಧಾರ ಮಾಡಿದ್ದೀರಾ? ಏನೂ ಉದ್ಧಾರ ಮಾಡಿಲ್ಲ. ನನಗೆ ಈ ಬಿ ಜೆ ಪಿಯವ್ರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಬಿ ಜೆ ಪಿಯವ್ರಿಗೆ ಮತ್ತು ಇವ್ರಿಗೆ ಯುವಕರುಗಳು ಬರೋದಕ್ಕೆ ಅವಕಾಶ ಮಾಡಿ, ದೇಶದಲ್ಲಿ ಒಂದಷ್ಟು ಯುವ ಜನತೆಯಿಂದ ಅಧಿಕಾರನೀಗ ನೋಡೋಕ್ಕೆ ಆಸೆನವರು ಇದೆ ಅಂತ ನಾನು ಅನ್ಕೋತೀನಿ. ನನ್ನ ಆಸೆ ಇದು. ನಾನು ಯಾವ ಪಾರ್ಟಿಯವನಾರು ಆಗಿರಲಿ, ನಾನು ಅದನ್ನೆಲ್ಲ ಪಾರ್ಟಿ ಗೀಟಿ ಎಲ್ಲ ನೋಡಲ್ಲ. ನಾನು ಹೇಳ್ತಾ ಇರೋದು, ಒಬ್ಬ ಯುವ ವ್ಯಕ್ತಿಗೆ ಮುಖ್ಯಮಂತ್ರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ 80 ವರ್ಷ 90 ವರ್ಷ ಆದವ್ರನ್ನ ದುರಾಸೆ ನೋಡಿ. ಇನ್ನೂ ಅವನು DKಗೆ ಬಿಟ್ಕೊಡಲ್ಲ, ಆಗಲ್ಲ. ಇದು ಬಿಟ್ಕೊಡಲ್ಲ. ಕಾಲು ಎಳ್ತ ಮಾಡ್ಕೊಳ್ಳೋದು, ಇವ್ರು ಅವ್ರಿಗೆ ಗುದ್ದಾಟ ಮಾಡು, ಇವ್ರು ಅವ್ರಿಗೆ ವಿರೋಧ ಮಾಡು, ಇಷ್ಟೇ ಇರೋದು, ಇನ್ನೇನೂ ನಡೆಯಲ್ಲ. ಬಿ ಜೆ ಪಿನಲ್ಲೂ ಅಷ್ಟೇ. ಹಿಂದೆ ಇರ್ತಕ್ಕಂಥವರೆಲ್ಲ ಎಷ್ಟು ವರ್ಷ ಆಗಿದೆ? ಎಲ್ಲರಿಗೂ 60 70 60 ವರ್ಷ ಮೇಲಿರೋರೆ ಅವರೆಲ್ಲ ಅವ್ರಿಗೆ ಸ್ವಯಂ ನಿವೃತ್ತಿ ಪಡ್ಕೋಬೇಕು. ಇಲ್ಲಪ್ಪ ಸಾಕು ನೀವು ಮಾಡ್ರಿ ಹಂಗಂತ ಅನ್ನೋದು ಆ ಸ್ಫೋಟತನ ಇರಬೇಕು. ಆ ಸ್ಫೋಟಕವಾಗಿ ಮಾತಾಡೋಂಥ ವ್ಯಕ್ತಿಗಳು ಬೇಕು. ಇಲ್ಲ ನನಗೆ ನಮ್ಮಪ್ಪ ಆಗಿದ್ದ, ನಾನು ಆಯ್ತೀನಿ, ನಾನಾಗಿದ್ದೀನಿ, ನನ್ನ ಮೊಮ್ಮಗ ಆಯ್ತಾನೆ, ಇದನ್ನೇ ಅಂದ್ಕೊಂಡು ಬರೀ ವಂಶಾಭಿವೃದ್ಧಿ ಬಗ್ಗೆ ರಾಜಕಾರಣದಲ್ಲಿ ಇದನ್ನು ಮಾಡಿದ್ರೆ ದೇಶದಲ್ಲಿ ಇನ್ನೂ ನವ ಚೈತನ್ಯ ಇರ್ತಕ್ಕಂಥವ್ರು, ಹೊಸ ಉತ್ಸಾಹದಲ್ಲಿರ್ತಕ್ಕಂಥವ್ರಿಗೆ ಎಲ್ಲಿ ಜಾಗ ಆಗುತ್ತೆ? ಎಲ್ಲೂ ಜಾಗ ಆಗಲ್ಲ. ಈ ಪಾರ್ಟಿಯವ್ರೂ ಹಂಗೆ ಇದ್ದೀರಾ. ಎಲ್ಲ ವಂಶಕ್ಕೆ ಟಿಕೆಟ್ ಕೊಟ್ಕೊಂಡು ವಂಶದವ್ರಿಗೆ ಕೊಟ್ಕೊಂಡು ಹೋಯ್ತಾ ಇದ್ದೀರಾ. ಈ ವಂಶಾಭಿವೃದ್ಧಿನೀಗ ಬಿಟ್ಟುಬಿಟ್ಟು ಹೊಸ ಹುಡುಗರಿಗೆ ಏನಾದ್ರೂ ಒಂದಷ್ಟು ಅನುಕೂಲ ಮಾಡಿಕೊಟ್ರೆ 224 ಜನನೂ ಯಾರೂ ಮಂತ್ರಿಯಾಗಿರ್ಬಾರ್ದು, ಅಂಥವ್ರು MLA ಗಳಾಗಬೇಕು ಈ ಸತಿ. ನೀವು ಜನ ಎಲ್ಲ ಒಂಚೂರು ಆಯ್ಕೆ ಮಾಡುವಾಗ ಒಂಚೂರು ಆಲೋಚನೆ ಮಾಡಿದ್ರೆ ಆಗುತ್ತೆ. ಆಗಲ್ಲ ಅನ್ನೋ ವರ್ಡೇ ಇಲ್ಲ. 224 ಕ್ಷೇತ್ರನೂ ಆಗಿರಬೇಕು. ಹಂಗೆ ಯುವಕರುಗಳೇ ಇರಬೇಕು. ಈ ಮುದಿರೆಲ್ಲ ಹೆಂಗೆ ಗೊತ್ತಾ, ಈ ಕಾಂಗ್ರೆಸ್ನಲ್ಲವರೇ ನೋಡಿ, ಒಂದು 15-20 ಜನ ಅವರೇ. ಯಾವನಾರು ಮುಖ್ಯಮಂತ್ರಿ ಆಗಲಿ, ನಾ ಮಂತ್ರಿ ಆಗಬೇಕು ಅಂತ ಮುಂದೆ ನಿಂತಿರ್ತಾರೆ. ಮಂತ್ರಿಯಾಗಿ ಏನಾದ್ರು ಕಡ್ದು ಕಟ್ಟಾಕವ್ರ? ಏನೂ ಇಲ್ಲ. ಅವರೇ 100 ಕೋಟಿ 200 ಕೋಟಿ ಆಸ್ತಿ ಮಾಡಿಕೊಂಡು ಆರಾಮಾಗಿರ್ತಾರೆ. ಇನ್ನೊಂದು ಅದೇನು ಇವರು ರಮೇಶ್ ಕುಮಾರ್ ಅವ್ರು ಹೇಳ್ತಾಯಿದ್ರು, ಶ್ರೀನಿವಾಸ್ಪುರದ MLA, 3 ತಲೆಮಾರು ಆಗೋಷ್ಟನೀಗ ಆಸ್ತಿ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ರೇಸ್ ಹೇಳ್ಕೊಂಡು ಅಂತ ಹೇಳ್ತಾಯಿದ್ರು. ಹಾಗೆ ಬಿ ಜೆ ಪಿಯವರು ಅದೇನೆ 3 ತಲೆಮಾರು ಆದ್ರೂ ಆಸ್ತಿ ಮಾಡೋದಕ್ಕೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ. ಎಲ್ಲ ನೀವು ಒಂಚೂರು ಅದನ್ನೀಗ ಬಿಟ್ಟರೆ ಒಂದಷ್ಟು ಹೊಸ ಯುವಕರಿಗೆ ಒಂದಷ್ಟು ಅವಕಾಶ ಆಗುತ್ತೆ. ನೀವೇ ಬಿಡಬೇಕು, ಬೇರೆ ಯಾರೂ ಇದಕ್ಕೇನು ಹೇಳಬೇಕಾಗಿಲ್ಲ. ಬಿ ಜೆ ಪಿನಲ್ಲಿ ಸಾಧ್ಯ ಇದೆ, JDS ಅಲ್ಲಿ ಸಾಧ್ಯ ಇದೆ. JDS ಅಲ್ಲಿ ನವ ಯುವಕರು ಈಗೇನು GT ದೇವೇಗೌಡನಂತೆಯವ್ರನ್ನೆಲ್ಲರನ್ನೂ ಮೂಲೆಗೆ ಹಾಕ್ಬಿಡ್ಬೇಕು. ಮಿಸ್ಟರ್ ಕುಮಾರಸ್ವಾಮಿಯವರೇ, ನೀವೂ ಅಷ್ಟೇ ಏಜ್ ಆಯಿತು, ನಿಮ್ಮ ಮಗನಿಗೆ ಬಿಡಿ, ಒಳ್ಳೆಯದು. ಯಾಕೆಂಗಂತಂದರೆ ನಿಮ್ಮ ಏಜೂ ನನ್ನ ಲೆಕ್ಕದ ಪ್ರಕಾರ ನೀವು ಯಾವುದಕ್ಕೂ ಅರ್ಹತೆ ಇಲ್ಲ ಅಂತ. ನೀವೀಗ ಕೇಂದ್ರದಲ್ಲಿದ್ದೀರಿ, ಅಲ್ಲೇ ಇರಿ, ಸ್ಟೇಟಿಗೆ ಬರಬೇಡಿ. ಸ್ಟೇಟ್ಗೆ ನಿಮ್ಮ ಮಗನಿಗೆ ತಯಾರು ಮಾಡಿ ಅವನ ಕೈಯಲ್ಲಿ ಅವನು ರಾಜಭಾರ ಮಾಡೋಕ್ಕೆ ಬಿಡಿ.
ಎಲ್ಲ ಸರಿಯಾಗುತ್ತೆ. ಮತ್ತು ಪಕ್ಷನೂ ಕೂಡ ಬೆಳವಣಿಗೆ ಆಗುತ್ತೆ. ಯೂತ್ಸ್ಗೆ ಕೊಟ್ಟರೆ ಕೈಯಲ್ಲಿ ಪಕ್ಷ ಬೆಳವಣಿಗೆ ಆಗುತ್ತೆ. ಇನ್ನೊಂದು 10 ಜನ ಯುವಕರು MLA ಆಗೋದಕ್ಕೆ ಅನುಕೂಲ ಆಗುತ್ತೆ. ದುಡ್ಡಿಲ್ಲ ಎಲ್ಲ ಇಲ್ಲೆಲ್ಲ ನೀವು ದುಡ್ಡು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟು ಈಗ ಎಲ್ಲರಿಗೂ ಏನು ಗೊತ್ತಾ 100 ಕೋಟಿ 200 ಕೋಟಿ ಬೇಕು ಒಬ್ಬೊಬ್ಬ MLA ಆಗೋಕ್ಕೆ. ನೀವು ಹೋದ್ಮೇಲೆ ಏನು ಮಾಡ್ತೀರಾ, 200 ಏನೋ ನೀರು 500 ಕೋಟಿ ನಮಗೆ ಬೇಕಲ್ವ ಅಂತ 500 ಕೋಟಿ ನೀವು ಆಸ್ತಿ ಮಾಡ್ಕೋತೀರ. ಇಷ್ಟೇ ಆಗಿರೋದು ಈ 500 ಕೋಟಿನ ವಿಷಯನೀಗ 100 ಕೋಟಿನ ವಿಷಯನೀಗ ಬಿಟ್ಟು ಒಬ್ಬ ಸಾಧಾರಣ ಮನುಷ್ಯನಿಗೆ ನಾವು ಹಿಂದೆ ಎಲ್ಲ ನಮ್ಮ ಇವರಿದ್ರು ಕೃಷ್ಣ ಅಯ್ಯರು, ಅವರ ಎಲೆಕ್ಷನ್ಗೆ ನಾನು ಓಡಾಡುವಾಗ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಂಡ ಬುಂಡ ಅಂತ ಇದ್ದಾರೆ ಅಂದರೆ ಅವ್ರು ಏನು ಹೇಳೋರು ಗೊತ್ತಾ, ಪರವಾಗಿಲ್ಲ ನಮಗೆ ಎಂಡ ಬುಂಡ ಕುಡಿದಿದ್ದವ್ರ ಕೈಲಿ ಹಾಕ್ಸು ಓಟು ಸಾಕು, ನೀನು ಒಟ್ಟಿನಲ್ಲಿ ಏನೋ ಪಕ್ಷದ ಕಾರ್ಯಕರ್ತನಾಗಿದೆ, ಏನು ನಿನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ ಅದನ್ನು ಪ್ರಚಾರ ಮಾಡೋ ವಿನಃ ಈ ಥರ ಎಲ್ಲ ಕೊಟ್ಟು ಅವ್ರನಿಗೆ ಹಾಳು ಮಾಡೋದು ಬೇಡ ನಾವು ಹಂಗನ್ನೋರು. ಅರ್ಥ ಆಯ್ತಾ? ಅಂಥವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದು. ಅದು ಇನ್ನೂ ನನಗೆ ಅದೇ ನೆನಪಾಗ್ತಾ ಇದೆ. TR ಶಾಮಣ್ಣವರು, TR ಶಾಮಣ್ಣನೂ ಅಷ್ಟೇ, ಅವರು ಒಂದು ಸತಿ ಇಲ್ಲಿ MP ಆಗಿದ್ದರು. ಅರ್ಥ ಆಯ್ತಾ? ಅವರು ಹಂಗೆ ಅದೇ ರೀತಿ ಇದ್ದರು. ಯಾವ ರೀತಿ ಹೇಳೋದಕ್ಕೆ ಆಗಲ್ಲ. ಆ ಥರದ MLAಗಳು MP ಗಳೆಲ್ಲ ಇರ್ತಾರೆ ಹಂಗೆ ನಮ್ಗೆ ಇತ್ತು ಅದು. ಯಾಕೆಂದರೆ ಅವರು ಜೋಬಲ್ಲೇ ಇಟ್ಕೊಂಡಿರೋರು ಪ್ಯಾಡು ಪೆನ್ನು ಪೇಪರ್ ಎಲ್ಲ. ನಿಮ್ಮ ಮನೆ ಹತ್ರ ಬಾಪ ನಾನು ಸೈನ್ ಹಾಕ್ತೀನಿ ಅಂತ ಹೇಳ್ತಾ ಇರಲಿಲ್ಲ. ಅಲ್ಲೇ ಕೂತ್ಕೊಂಡು ಅಲ್ಲೇ ಇದನ್ನು ಮಾಡಿ ಟೈಪ್ ಮಾಡಿಸಿ ಇಲ್ಲ ಕೈಯಲ್ಲಿ ಬರೆದು ಸೀಲ್ ಸೈನ್ ಹಾಕಿ ಕೊಟ್ಬಿಟ್ಟು ಹೋಯ್ತಾ ಇದ್ರು TR ಶಾಮಣ್ಣವರು. ಯಾವ ರಸ್ತೆಯಲ್ಲಿ ಹೋಗಲಿ ಆ ರಸ್ತೆಯಲ್ಲಿ ಸಿಕ್ಕಿದವ್ರಿಗೆ ಅಲ್ಲೇ ಸೈನು ಅಲ್ಲೇ ಇದು. ಆ ಥರ ಒಬ್ಬ ನಾಯಕ ಬೇಕು ನಮಗೆ. TR ಶಾಮಣ್ಣ ಅಂತೇವರು, ಮತ್ತು ಕೃಷ್ಣಯ್ಯರ್ ಅಂತೇವರು, ಮತ್ತು ನಮ್ಮ ಇವರು ಎಲ್ಲ ಸುಮಾರು ಜನ ಇದ್ದಾರೆ. ಆದರೆ ನಾನು ಹೇಳ್ತಾ ಇರೋದೇನು ಗೊತ್ತಾ, ಹಿಂದೆ ಎಲ್ಲ ಇದ್ದಂಥ MLAಗಳು MP ಗಳೆಲ್ಲ ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರು. ಈ ಸಮಾಧಾನಕ್ಕೆ ನಾನು ಹೇಳ್ತಾ ಇರೋದು, ಈ ಲಂಚ ಕೊಡೋದನ್ನೀಗ ಬಿಡಿ. ಆವಾಗ ನೀವು ಲಂಚನೂ ನೀವು ತಗೊಳ್ಳಲ್ಲ. ನೀವು ಕೊಟ್ಬಿಟ್ಟು ಆಮೇಲೆ ನಾನು ಕೊಟ್ಟಿದ್ದೀನಿ, ನಾನು ಖರ್ಚಾಗಿದೆ, ನಂದು ಎಷ್ಟೋ 10 ಕೋಟಿ ಆಗಿದೆ, 12 ಕೋಟಿ ಆಗಿದೆ, ನಾನು 20 ಕೋಟಿ ಮಾಡ್ಕೋತೀನಿ ಅಂತೇಳಿ ಹೊರಟ್ರೆ ಮತ್ತು ಇನ್ನೇನು ಈ ದೇಶ ಈ ರಾಜ್ಯ ಎಲ್ಲ ಉದ್ಧಾರ ಆಗಲ್ಲ. ಯಾಕಾಗಲ್ಲ ಹೇಳಿ? ಈ ಲಂಚ ಕೊಡೋದು ಬಿಡ್ರಿ, ಕೊಡೋದು ಬಿಟ್ಟರೆ ಸರಿ ಐತೆ. ಓಟ್ಗೆ 500, 1000, 2000 ನಮ್ಮಲ್ಲಿ ಚಾಮರಾಜಪೇಟೆಯಲ್ಲಿ ನಡೀತದೆ. ಏನು 1,000, 2,000 ನಡೀತಾ ಇದೆ. ಯಾರು ಕೊಡೋದವರು? ಜಮೀರ್ ಅಹ್ಮದ್. ನಾವು ಇಷ್ಟು ವರ್ಷ ಆಗಿ 40-50 ವರ್ಷದಿಂದ ಓಟ್ ಹಾಕ್ತಾಯಿದ್ದೀವಿ. ನಾವು ಯಾವನ ಹತ್ರನೂ 1 ರೂಪಾಯಿನೂ ಇಸ್ಕೊಂಡಿಲ್ಲಪ್ಪ. ಆದರೆ ಜನ ಹೇಳ್ತಾರೆ, ಅಣ್ಣ 2,000 ಕೊಟ್ರಣ, 3,000 ಕೊಟ್ರಣ, 500 ರೂಪಾಯಿ ಕೊಟ್ರಣ ಓಟ್ ಹಾಕ್ರೋಣ ಅಂತ. ಪ್ರತಿ ವರ್ಷಕ್ಕೂ 100 ರೂಪಾಯಿಂದ ಇದ್ದಿದ್ದು ಈಗ ಎಷ್ಟೋವರೆಗೋಗಿದೆ? 2,000, 3,000ದವರೆಗೂ ಹೋಗ್ಬಿಟ್ಟಿದೆ, 5,000ದವರೆಗೂ ಹೋಗಿದೆ. ಒಂದು ಓಟ್ಗೆ 5,000 ಎಲ್ಲ ಖರ್ಚು ಮಾಡ್ತಾರೆ. ಹೆಂಗಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನೆಷ್ಟು ಕಳ್ತನ ಮಾಡ್ತಾಯಿದ್ದಾರೆ ಸರ್ಕಾರದ ದುಡ್ಡು ಅಂತ. ಅರ್ಥ ಆಯ್ತಾ? ಹಿಂಗಾಗಿ ನಾನು ಹೆಚ್ಚಿಗೆ ಹೇಳಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ. ಎಲ್ಲ ಪಾರ್ಟಿಯವರು, ಆಲ್ ಪಾರ್ಟಿಯವರು ನೀವು ಯುವಕರಿಗೆ ಆದ್ಯತೆ ಕೊಡಿ. ಯುವಕರಿಗೆ ಆದ್ಯತೆ ಕೊಟ್ಟು ನೀವು ನೆಕ್ಸ್ಟು ನೀವು ವಯಸ್ಸಾದವರೆಲ್ಲ ಒಂದಷ್ಟು ರಿಟೈರ್ಮೆಂಟ್ ತೊಗೊಂಡ್ರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಈ ವಿಡಿಯೋನೀಗ ನೀವು ಏನು ಮಾಡಿ ಎಲ್ಲರಿಗೂ ತಲುಪಿಸಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೊಂಚೂರು ಬೆಳೆಯಕ್ಕೆ ಬಿಡಿ. ನಾನು ಜನರಲ್ಲಾಗಿ ಇನ್ನೂ ಎಷ್ಟೋ ವಿಷಯಗಳು ಮಾತಾಡೋದಿದೆ. ನಾನು ಆವಾಗವಾಗ ಒಂದು ದಿವಸ ಈ ಥರ ಖುಷಿ ಆದಾಗ, ನಿನ್ನೆ ಶಿವರಾತ್ರಿ ಆಯಿತು. ಶಿವರಾತ್ರಿ ವಿಷಯನೀಗ ನಾನು ಹೇಳಲೇ ಇಲ್ಲ ಧಾರ್ಮಿಕ ವಿಷಯವಾಗಿ. ನಾನು ಧಾರ್ಮಿಕವಾಗಿ ಮತ್ತು ಇದನ್ನಾಗಬೇಕು, ನನ್ನ ದೇಶಕ್ಕೆ ಇದು ಬೇಕು ಅಂತೇನು ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋದು ನ್ಯಾಯ ಬೇಕಾಗಿದೆ. ಸೌಜನ್ಯವಾಗಿ ಬಂದು ಕೆಲಸ ಮಾಡಬೇಕಾಗಿದೆ. ಯಾರು ಲಂಚ ಇಸ್ಕೊಳ್ಳೋದು, ಇದು ಕಸ ಗುಡ್ಸೋನಿಂದ ಹಿಡಿದು ಮೇಲೆ ದಿವಾನ್ನವ್ರಿಗೂ ನಡೀತದೆ ಇದು. ಈಗ ಇಲ್ಲಿ ಲಂಚ ಅನ್ನೋದು. ನಾನು ಅದನ್ನು ಒಂಚೂರು ಬಿಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.